34th ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಆರ್ ಕ್ವಶನ್. ಈ ವಿಡಿಯೋಲಿ ಮೇನ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ಮೇನ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ 8th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 8th ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು, A8 ಈಸ್ half of its. ಓಕೆ, ಈಸ್ ಅಂದ್ರೆ ಈಕ್ವಲ್ ಟು, half of its ಅಂದ್ರೆ half of, ಓಕೆ, ಇಟ್ಸ್ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಅಂದ್ರೆ ಏನು, A2. ಓಕೆ, ಇದು ಒಂದು ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ 11th ಟರ್ಮ್ ಆಫ್ ದ ಪ್ರೋಗ್ರೆಷನ್. 11th ಟರ್ಮ್ ಅಂದ್ರೆ A11. ಓಕೆ, ಎಕ್ಸಿಡ್ಸ್ 1/3 ಆಫ್ ಇಟ್ಸ್ 4th ಟರ್ಮ್. 1/3 ಆಫ್ ಇಟ್ಸ್ 4th ಟರ್ಮ್. ಓಕೆ, 1/3 ಆಫ್ ಇಟ್ಸ್ 4th ಟರ್ಮ್ ಬೈ 1. ಎಕ್ಸಿಡ್ಸ್ ಅಂದ್ರೆ ಇದಕ್ಕಿಂತ ಜಾಸ್ತಿ. ಎಷ್ಟು ಜಾಸ್ತಿ ಇದೆ ಅಂತೆ, 1 ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಅವ್ರು 2 ಇಕ್ವೇಶನ್ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು, ಫೈಂಡ್ ದ 15th ಟರ್ಮ್ ಆಫ್ ದ ಪ್ರೋಗ್ರೆಷನ್. 15th ಟರ್ಮ್ ಕಂಡಿಡ್ಬೇಕು. ಈಗ ಅವ್ರು ಫಸ್ಟ್ ಏನ್ ಕೊಟ್ಟಿದ್ರು, A8 ಇಸ್ ಈಕ್ವಲ್ ಟು 1/2 ಆಫ್ A2 ಅಂತ ಕೊಟ್ಟಿದ್ರು. ಓಕೆ, ಈಗ A8 ನ ಏನಂತ ಬರಿಬಹುದು, A ಪ್ಲಸ್ 70 ಅಂತ ಬರಿಬಹುದು. ಓಕೆ, 1/2 ಇಂಟು A2 ಅಂದ್ರೆ ಏನ್ ಬರಿಬಹುದು, A ಪ್ಲಸ್ 1D ಅಂತ ಬರಿಬಹುದು. ಈ ಬೇಸಿಕ್ ನಿಮಗೆ ಗೊತ್ತಿರ್ಬೇಕು. ಓಕೆ, ಈಗ A6 ಇತ್ತು ಅನ್ಕೊಳ್ರಿ, ಇಲ್ಲಿ 6 ಇದೆ ಅಂದ್ರೆ ಅದಕ್ಕೊಂದು ಕಡಿಮೆ ಮಾಡಿ A ಪ್ಲಸ್ 5D ಅಂತ ಬರಿಬೇಕು. ಅದೇ A3 ಇತ್ತು ಅನ್ಕೊಳ್ರಿ, ಓಕೆ, A ಪ್ಲಸ್ ಇಲ್ಲಿ 3 ಇದೆ, ಅದಕ್ಕೊಂದು ಕಡಿಮೆ ಮಾಡಿ 2D ಅಂತ ಬರಿಬೇಕು. ಅದೇ A10 ಇದ್ರೆ A ಪ್ಲಸ್, ಓಕೆ, ಇಲ್ಲಿ 10 ಇದೆ, ಅದಕ್ಕೊಂದು ಕಡಿಮೆ ಮಾಡಿ 9D ಅಂತ ಬರಿಬೇಕು. ಈ ಬೇಸಿಕ್ ಗೊತ್ತಿರ್ಬೇಕು. ಓಕೆ, ಸೊ ದಟ್ ಸೊಲ್ಯೂಷನ್ ಬೇಗ ಮಾಡ್ಬೋದು. ಓಕೆನಾ. ಈಗ ಈ ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ್ರೆ ಏನಾಗುತ್ತೆ, ಇಂಟು 2 ಆಗುತ್ತೆ. ಸೊ ಅದನ್ನ ಬರಿತೀನಿ. ಇವಾಗ ಏನಾಯ್ತು, 2 ಇಂಟು A ಪ್ಲಸ್ 7D ಇಸ್ ಈಕ್ವಲ್ ಟು A ಪ್ಲಸ್ 1D ಆಯ್ತು. ಓಕೆ, ಈಗ 2 ಇಂಟು A 2A ಆಯ್ತು. ಓಕೆ, ಮತ್ತೆ ಇದ್ರ ಜೊತೆ ಕೂಡ ಮಲ್ಟಿಪ್ಲೈ ಮಾಡ್ಬೇಕು. ಪ್ಲಸ್ 2 7 14D ಆಯ್ತು, ಇಸ್ ಈಕ್ವಲ್ ಟು A ಪ್ಲಸ್ 1D. ಓಕೆ, ಈಗೆಲ್ಲ ಒಂದ್ ಸೈಡ್ ತಗೊಂಡ್ ಬರ್ತೀನಿ. 2A ಈ ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ ಎ ಆಗುತ್ತೆ. ಪ್ಲಸ್ 14D ಈ ಪ್ಲಸ್ 1D ಈ ಕಡೆ ಬಂದ್ರೆ ಮೈನಸ್ 1D ಆಗುತ್ತೆ. ಈಕ್ವಲ್ ಟು ಏನು, ಇಲ್ಲಿ ಏನು ಉಳ್ದಿರಲ್ಲ ರೈಟ್ ಸೈಡ್ 0 ಬರಿತೀನಿ. ಈಗ 2A ಅಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 2A ಅಲ್ಲಿ 1A ಹೋದ್ರೆ 1A ಉಳಿಯುತ್ತೆ. ಪ್ಲಸ್ 14D ಅಲ್ಲಿ 1D ಹೋದ್ರೆ ಪ್ಲಸ್ 13D ಉಳಿಯುತ್ತೆ, ಇಸ್ ಈಕ್ವಲ್ ಟು 0. ಸೊ ಇದನ್ನೇನು 1A ಬರೆದ್ರು ಒಂದೇ, ಬರೀ A ಬರೆದ್ರು ಒಂದೇ. A ಪ್ಲಸ್ 13D ಇಸ್ ಈಕ್ವಲ್ ಟು 0. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಅದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ಏನ್ ಬರಿತೀನಿ ನಾನು, ನನಗೆ ಈಕ್ವೇಶನ್ ಬಂದಿದ್ದೇನು, A ಪ್ಲಸ್ 13D ಇಸ್ ಈಕ್ವಲ್ ಟು 0. ಇದು ಈಕ್ವೇಶನ್ 1. ಓಕೆ, ಇದನ್ನ ಬರ್ದೆ. ಈಗ ನೆಕ್ಸ್ಟ್ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ರು ಅವರು, A11 is equal to 1/3 of A4 plus 1 ಅಂತ ಕೊಟ್ಟಿದ್ರೆ. ಈಗ A11 ಏನಂತ ಬರಿಬಹುದು, A plus 10D ಅಂತ ಬರಿಬಹುದು. 1/3 of A4 ನ ಏನಂತ ಬರಿಬಹುದು, A plus 3D ಅಂತ ಬರಿಬಹುದು, ಪ್ಲಸ್ 1. ಓಕೆ, ಈಗ ಏನ್ ಮಾಡ್ತೀನಿ, ಈ ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1 ಆಯ್ತು. ಸೊ A plus 10D, ಓಕೆ, ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1 ಆಯ್ತು, ಇಸ್ ಈಕ್ವಲ್ ಟು 1/3 ಆಫ್ A ಪ್ಲಸ್ 3D ಆಯ್ತು. ಓಕೆ, ಸೊ ಈಗ ಏನಾಯ್ತು, A ಪ್ಲಸ್ 10D ಮೈನಸ್ 1 ಇಸ್ ಈಕ್ವಲ್ ಟು, ಇದು ನಥಿಂಗ್ ಬಟ್ ಏನಂತ ಬರಿಬಹುದು, A ಪ್ಲಸ್ 3D ಡಿವೈಡ್ ಬೈ 3 ಅಂತ ಬರಿಬಹುದು. ಈ ಡಿವೈಡ್ ಬೈ 3 ಈ ಕಡೆ ಬಂದ್ರೆ ಇಂಟು 3 ಆಯ್ತು. ಸೊ ಏನಾಯ್ತು, 3 ಇಂಟು A ಪ್ಲಸ್ 10D ಮೈನಸ್ 1 ಇಸ್ ಈಕ್ವಲ್ ಟು A ಪ್ಲಸ್ 3D ಅಂತ ಗೊತ್ತಾಯ್ತು. ಈಗ ನೀವು ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು A 3A. ಓಕೆ, 3 ಇಂಟು 10 ಏನಾಯ್ತು, 30D ಆಯ್ತು. ಓಕೆ, ಅದೇ ಜೊತೆಗೆ ಇದನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್, 3 1 3 ಇಸ್ ಈಕ್ವಲ್ ಟು ಏನಾಯ್ತು, A ಪ್ಲಸ್ 3D ಆಯ್ತು. ಓಕೆ, ಈಗ ನಾನೇನ್ ಮಾಡ್ತೀನಿ, ಇವನ್ನೆಲ್ಲ ಒಂದ್ ಸೈಡ್ ತಗೊಂಡ್ಬರೋಣ. ಓಕೆ, 3A ಈ ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ A ಆಯ್ತು. ಪ್ಲಸ್ 30D, ಓಕೆ, ಈ ಪ್ಲಸ್ 3D ಈ ಕಡೆ ಬಂದ್ರೆ ಮೈನಸ್ 3D ಆಯ್ತು, ಇಸ್ ಈಕ್ವಲ್ ಟು, ಸಾರಿ ಇಲ್ಲಿ ಏನು ಉಳಿತು, ಇಲ್ಲಿ ಇನ್ನು ಇಲ್ಲಿ ಮೈನಸ್ 3 ಉಳಿದಿದೆ, ಮೈನಸ್ 3 ಈಕ್ವಲ್ ಟು 0 ಅಂತ ಬರಿತೀವಿ. ಈಗ 3A ಅಲ್ಲಿ A ಹೋದ್ರೆ ಇದು ನಥಿಂಗ್ ಬಟ್ ಇಲ್ಲಿ ಏನಿಲ್ಲ ಅಂದ್ರೆ 1A ಇದೆ. 3A ಅಲ್ಲಿ 1A ಹೋದ್ರೆ ಎಷ್ಟಾಗುತ್ತೆ ನಿಮಗೆ, 2A ಆಗುತ್ತೆ. ಓಕೆ, ಆಮೇಲೆ 30D ಅಲ್ಲಿ 3D ಹೋದ್ರೆ ಏನಾಗುತ್ತೆ, ಪ್ಲಸ್
27D ಆಗುತ್ತೆ ಮೈನಸ್ 3 ಈಕ್ವಲ್ ಟು 0. ಈಗ 2a ಪ್ಲಸ್ 27D ಈ ಮೈನಸ್ 3 ಹಾಕೊಂಡು ಹೋದ್ರೆ ಪ್ಲಸ್ 3 ಆಗುತ್ತೆ. ಇದು ಬಂದು ಈಕ್ವೇಶನ್ 2. ಓಕೆ, ಸೊ ಈಕ್ವೇಶನ್ 2 ಏನ್ ಬಂದಿದೆ ಅಲ್ಲ ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಏನ್ ಬಂದಿದೆ 2a ಪ್ಲಸ್ 27D. ಓಕೆ, ಅದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಏನ್ ಬಂದಿದೆ ಅಂದ್ರೆ 2a ಪ್ಲಸ್ 27D ಇಸ್ ಈಕ್ವಲ್ ಟು 3. ಇದು ನಮಗೆ ಈಕ್ವೇಶನ್ 2 ಅಂತ ಬಂದಿದೆ. ಓಕೆನಾ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇದಿಷ್ಟನ್ನ. ಈಗ ನಾವೇನ್ ಮಾಡೋಣ, ಎಲಿಮಿನೇಷನ್ ಮೆಥಡ್ ಇಂದ ಇವ್ರಿಬ್ಬರನ್ನ ಸಾಲ್ವ್ ಮಾಡೋಣ. ಈಕ್ವೇಶನ್ 1 and 2. ಓಕೆ, ಈಗ ಏನ್ ಮಾಡೋಣ, ಸಾಲ್ವ್ 1 and 2. ಓಕೆ, ಸೊ 1 and 2 ಏನು, a ಪ್ಲಸ್ 13D ಇಸ್ ಈಕ್ವಲ್ ಟು 0. ಇದು ಈಕ್ವೇಶನ್ 1. ಇನ್ನೊಂದೇನು 2a ಪ್ಲಸ್ 27D ಇಸ್ ಈಕ್ವಲ್ ಟು 3. ಇದು ಬಂದು ಈಕ್ವೇಶನ್ 2. ಓಕೆ, ಈಗ ನೀವು ನೋಡಿದ್ರೆ ಓಕೆ, ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ ಇಲ್ಲಿ ಎ ಆದ್ರೂ ಸೇಮ್ ಇರ್ಬೇಕು, ಇಲ್ಲ ಡಿ ಆದ್ರೂ ಸೇಮ್ ಇರ್ಬೇಕು. ಬಟ್ ಇಲ್ಲಿ ಸೇಮ್ ಇಲ್ಲ, ಸೊ ಅದಕ್ಕೆ ಏನ್ ಮಾಡ್ಬಿಡ್ತೀನಿ, ಈಕ್ವೇಶನ್ 1 ನ 2 ಇಂದ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಅವಾಗ ಏನಾಗುತ್ತೆ 2 ಇಂಟು ಎ 2a ಆಗುತ್ತೆ ಪ್ಲಸ್ 13 2 ಜಾ 26D ಆಯ್ತು. 2 ಇಂಟು 0 0 ಆಯ್ತು. ಈಗ ಸೆಕೆಂಡ್ ಈಕ್ವೇಶನ್ ನಾನು ಇಂಟು 1 ಮಾಡ್ತೀನಿ. ಸೊ ಅದು ಆಸ್ ಇಟ್ ಈಸ್ ಇರುತ್ತೆ. 2a ಪ್ಲಸ್ 27D ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. ಓಕೆ, ಈಗ ಇವು ಎರಡು ನಂಬರ್ ಸೇಮ್ ಇದೆ, ಎ ಸೇಮ್ ಇದೆ. ಓಕೆ, ಬಟ್ ಈಗ ಪ್ರಾಬ್ಲಮ್ ಏನು, ಎರಡು ಪ್ಲಸ್ ಇದೆ. ಎರಡು ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಸೊ ಏನ್ ಮಾಡ್ಬೇಕು, ಸೈನ್ ಚೇಂಜ್ ಮಾಡೋ. ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಪ್ಲಸ್ 2a ಮೈನಸ್ 2a ಕ್ಯಾನ್ಸಲ್ ಆಯ್ತು. ಈಗ ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 27 ಅಲ್ಲಿ 26 ಹೋದ್ರೆ 1D ಆಯ್ತು ಇಸ್ ಈಕ್ವಲ್ ಟು 0 ಮೈನಸ್ 3 ಏನಾಗುತ್ತೆ, ಮೈನಸ್ 3 ಆಗುತ್ತೆ. ಈಗ D ಇಸ್ ಈಕ್ವಲ್ ಟು ಮೈನಸ್ 3 ಇಂಟು ಮೈನಸ್ 1 ಈ ಕಡೆ ಬಂದ್ರೆ ಡಿವೈಡ್ ಬೈ ಮೈನಸ್ 1, ಮೈನಸ್ ಮೈನಸ್ ಕ್ಯಾನ್ಸಲ್. ಏನಾಯ್ತು, D ವ್ಯಾಲ್ಯೂ ಏನ್ ಬಂತು 3 ಅಂತ ಗೊತ್ತಾಯ್ತು. ಓಕೆ, ಸೊ D ವ್ಯಾಲ್ಯೂ 3 ಇಲ್ಲಿ ಬರ್ದ್ಬಿಡ್ತೀನಿ. D ಇಸ್ ಈಕ್ವಲ್ ಟು 3. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಪುಟ್ D ಇಸ್ ಈಕ್ವಲ್ ಟು 3 ಇನ್ ಈಕ್ವೇಶನ್ 1 ಹಾಕೋಣ. ಈಕ್ವೇಶನ್ 1 ಏನು, a ಪ್ಲಸ್ 13D ಇಸ್ ಈಕ್ವಲ್ ಟು 0. ಈಗ a ಪ್ಲಸ್ 13 ಇಂಟು D ಇದ್ದಲ್ಲಿ ಏನ್ ಬರೀಬೇಕು 3 is equal to 0. a plus 13 3 ಜಾ 39 is equal to 0. ಈ ಪ್ಲಸ್ 39 ಹಾಕೊಡೋದ್ರೆ ಮೈನಸ್ 39 ಆಗುತ್ತೆ. ಸೊ a ವ್ಯಾಲ್ಯೂ ಕೂಡ ಗೊತ್ತಾಯ್ತು. a ವ್ಯಾಲ್ಯೂ ಏನು, ಮೈನಸ್ 39 ಅಂತ ಗೊತ್ತಾಯ್ತು. ಸೊ ಡಿ ನು ಗೊತ್ತಾಯ್ತು, ಏನು ಗೊತ್ತಾಯ್ತು. ಎ ಡಿ ಗೊತ್ತಾದ್ರೆ ನಾವು ಏನಾದ್ರೂ ಕಂಡುಹಿಡಿಬಹುದು. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನಾವ್ ಏನ್ ಕಂಡಿಬೇಕು, 15th ಟರ್ಮ್ ಅಂದ್ರೆ ಏನು, a15 ಕಂಡಿಬೇಕು. a15 ಅಂದ್ರೆ ನಥಿಂಗ್ ಬಟ್ a ಪ್ಲಸ್ 14D. ಓಕೆ, ಈಗ a ಇದ್ದಲ್ಲಿ ಏನು, ಮೈನಸ್ 39 ಬರಿಬೇಕು ಪ್ಲಸ್ 14 ಇಂಟು D ಇದ್ದಲ್ಲಿ ಏನ್ ಬರಿಬೇಕು 3 ಬರಿಬೇಕು. ಸೊ ಬರ್ದ್ರೆ ಏನಾಯ್ತು, ಮೈನಸ್ 39 14 3 ಎಷ್ಟು 42 ಆಗುತ್ತೆ ಇಸ್ ಈಕ್ವಲ್ ಟು ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 42 ಅಲ್ಲಿ 39 ಹೋದ್ರೆ ಎಷ್ಟಾಗುತ್ತೆ, 39 ಹೋದ್ರೆ 3 ಆಗುತ್ತೆ. ಸೊ 15th ಟರ್ಮ್ ಬಂದ್ಬಿಟ್ಟೇನು ಪ್ಲಸ್ 3. ಓಕೆ, ಇದು ಬಂದ್ಬಿಟ್ಟು ಇದರ ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಮತ್ತೆ ಸೆಟ್ 2. ಓಕೆ, ಎರಡನ್ನ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.